ಯಾವಾಗಾದ್ರೂ ಯೋಚನೆ ಮಾಡಿದ್ರೆ ರಿಪಬ್ಲಿಕ್ ಡೇ ಮತ್ತೆ ಯಾರಾದ್ರೂ ಇಂಪಾರ್ಟೆಂಟ್ ಪರ್ಸನ್ಸ್ ಹತ್ ಹೋದ್ರೆ ಅವ್ರ ಫ್ಯೂನರಲ್ ಅಲ್ಲಿ 21 ಗನ್ನ ಮೇಲೆ ನೋಡಿ ಶೂಟ್ ಮಾಡ್ತಾರೆ. ಅದು ಆ ಬುಲೆಟ್ ಮೇಲೆ ಹೋಗಿ ಕೆಳಗ್ ಬಂದಾಗ ಏನಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ರೀಲ್ ನ ಕಂಪ್ಲೀಟ್ ಆಗಿ ನೋಡಿ. ಸಾಮಾನ್ಯವಾಗಿ ಒಂದು ಕಲ್ನ ತುಂಬಾ ಫಾಸ್ಟ್ ಆಗಿ ಮೇಲೆ ಹಾಕಿದ್ರೆ ಕೆಳಗ್ ಬಂದ್ ನಮ್ ತಲೆ ಮೇಲೆ ಬಿದ್ರೆ ನೋವಾಗುತ್ತೆ. ಬಟ್ ಬುಲೆಟ್ಗೆ ಏನಾಗುತ್ತೆ, ಗನ್ನಿಂದ ವರ್ಟಿಕಲ್ ಆಗಿ ನೋಡಿ ಮೇಲೆ ಶೂಟ್ ಮಾಡಿದಾಗ ಆ ಬುಲೆಟ್ ತುಂಬಾನೇ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಒಂದ್ ಪಾಯಿಂಟ್ ಅಲ್ಲಿ ಸ್ಪೀಡ್ ಕಡಿಮೆ ಆಗುತ್ತೆ, ಅರ್ಥದ ಗ್ರಾವಿಟಿ ಇರೋದ್ರಿಂದ ಅದು ಕೆಳಗ್ ಬರುತ್ತೆ. ನಾರ್ಮಲ್ ಬುಲೆಟ್ ಆಗಿದ್ರೆ ಅದೇನಾದ್ರೂ ಬೇರೆಯವ್ರ ಮೇಲೆ ಬಿದ್ರೆ ಅನಾಹುತ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಬಟ್ ರಿಪಬ್ಲಿಕ್ ಡೇ ಮತ್ತೆ ಫ್ಯೂನರಲ್ ಟೈಮ್ ಅಲ್ಲಿ ಖಾಲಿ ಬುಲೆಟ್ ಅಂದ್ರೆ ಬ್ಲಾಂಕ್ ಬುಲೆಟ್ ನ ಯೂಸ್ ಮಾಡ್ತಾರೆ. ಬುಲೆಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ 2 ಪಾರ್ಟ್ಸ್ ಇದೆ, ಒಂದು ಕಾರ್ಟ್ರಿಡ್ಜ್, ಇನ್ನೊಂದು ಬುಲೆಟ್ ಅಂತ. ಉದ್ದಕ್ಕಿದೆಯಲ್ಲ ಇದ್ರಲ್ಲಿ ಅದಕ್ಕೆ ಬೇಕಾಗಿರೋ ಎಲ್ಲಾ ಕಾಂಪೋನೆಂಟ್ಸ್ ಇಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಬುಲೆಟ್, ಗನ್ ಪೌಡರ್ ಎಲ್ಲಾನು ಇರುತ್ತೆ. ಒನ್ಸ್ ಗನ್ನ ಶೂಟ್ ಮಾಡಿದಾಗ ಆ ಖಾಲಿ ಬುಲೆಟ್ ಆಚೆ ಬಂದಾಗ ನಾರ್ಮಲ್ ಆದ ಸೌಂಡು ಮತ್ತೆ ಆ ಎಫೆಕ್ಟ್ಸ್ ಇರೋದಕ್ಕೆ ನಮಗೆ ನಿಜವಾದ ಬುಲೆಟ್ ಅಂತ ಅನ್ಸುತ್ತೆ. ಬಟ್ ಅದು ಕಂಪ್ಲೀಟ್ಲಿ ಬ್ಲಾಂಕ್ ಬುಲೆಟ್ ಆಗಿರುತ್ತೆ. ಅದು ಬಿದ್ರೂ ಯಾರಿಗೂ ಏನೂ ಆಗಲ್ಲ. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಫಾಲೋ ಅವರ್ ಪೇಜ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.